ಇನ್ನು ಗ್ರಾಮ ಪಂಚಾಯತಿಯಲ್ಲಿ ಬೇರೆ ಬೇರೆ ಇಟ್ಟಲ್ಲಿ ನೀವು ಆಕ್ಷನ್ ಪ್ಲಾನ್ ಮಾಡ್ಬೇಕಾದ್ರೆ ಕನಿಷ್ಠ ಲೋಕಲ್ MLA ವಿಶ್ವಾಸ ಮಾಡಿ. ಯಾಕೆ ಅಂದ್ರೆ ಅಲ್ಲಿ ಕಮಿಟಿ ಇಲ್ಲ, ಆಡಳಿತ ಅಧಿಕಾರಿ PDO ಇರ್ತೀರಿ, ನೇರವಾಗಿ ನೀವೇ ಮಾಡೋದು ಬೇಡ. ಎಲ್ಲೆಲ್ಲಿ ಏನೇನು ಕೆಲಸ ಬೇಕಾಗ್ತದ ಲೋಕಲ್ MLA ಗೊತ್ತಿರ್ತದೆ. ಕಮಿಟಿ ಇಲ್ಲದೆ ಇರೋದ್ರಿಂದ ಬೇರೆ ಹೆಡ್ಡಲ್ಲೂ ಕೂಡ ಅಷ್ಟೇ ಬೇರೆ ಇದೆಯಲ್ಲ, ಅದು ಕೂಡ ಕನಿಷ್ಠ MLA ವಿಶ್ವಾಸ ತಗೊಂಡು ಮಾಡಿದ್ರೆ ಬೆಟರ್. ಮೇನ್ಲಿ ಡ್ರಾಟ್ ರಿಲೇಟೆಡ್ ವರ್ಕ್ಸ್ ತಗೊಳ್ಬೇಕು. ದಟ್ ಈಸ್ ದಿ ಡೈರೆಕ್ಷನ್ ಫ್ರಮ್ ದಿ ಗವರ್ಮೆಂಟ್. ಗೊತ್ತಾಯ್ತಾ? MLA ಗಳನ್ನ ಕನ್ಸಲ್ಟ್ ಮಾಡ್ಕೊಳ್ಳಿ, ಡ್ರಾಟ್ ರಿಲೇಟೆಡ್ ವರ್ಕ್ಸ್ ಅನ್ನ ತಗೊಳ್ಳಿ. 55,502. ಆಮೇಲೆ ಕೋಲಾರದಲ್ಲಿ 36,900, ಮುಳಬಾಗಿಲಿನಲ್ಲಿ 37,000. ಇದಿಷ್ಟನ್ನು ನೀವು 1,92,000 ಏನು ಉಳಿದಿದೆ ಇದನ್ನ ಇನ್ನು 2 ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಆಯ್ತಾ? ಒಂದು ಡಿಫೆಕ್ಟ್ ಹೇಳ್ಬಿಡ್ತೀವಿ ಅದರಲ್ಲಿ ಸರ್. ಇದು ಏನು ಮಾಡಿದಾರಣ್ಣ, ಈಗ ಹೊಸದಾಗಿ ಇವರು ನಮಗೆ OTP ಹೇಳ್ಬೇಕು ಅಂತ ಮಾಡಿದ್ದಾರೆ. ಸಾಮಾನ್ಯವಾಗಿ ಗ್ರಾಮಗಳಲ್ಲಿ 10 ಜನ ಇದ್ರೆ 10 ಜನ OTP ಹೇಳ್ಬೇಕು ಅಂತಾರೆ. ಇದು ನನಗೆ ಗೊತ್ತಿಲ್ಲ ಯಾವ ರೀತಿ ವೈಜ್ಞಾನಿಕವಾಗಿದೆ ನನಗೆ ಗೊತ್ತಿಲ್ಲ. ಇದಕ್ಕೆ ಅಧಿಕಾರಿಗಳೇ ಉತ್ತರ ಕೊಡಬೇಕು. ಇದರಿಂದ ಸುಮಾರು ಲ್ಯಾಬ್ಸ್ ಆಗ್ತಾ ಇದೆ. ಉದಾಹರಣೆಗೆ ನೀವು ಒಬ್ಬ ಇನ್ನೋಸೆಂಟ್. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು TVS ಶೋರೂಮ್ನಲ್ಲಿ TVS ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986333899 ಅಥವಾ 9986933299. OTP ಕೇಳ್ತೀರಿ 10 ಬಾರಿ. ಆ ವಂಶವೃಕ್ಷ ಮಾಡಬೇಕಾದ್ರೂ OTP ಕೇಳ್ತೀರಿ. ಮನೆ ಯಜಮಾನ ಇಂಥವ್ರು ಡಿಕ್ಲೇರ್ ಮಾಡ್ಕೊಂಡು ಅಪ್ಡೇಟ್ ಕೊಟ್ಟ ಮೇಲೆ ನೀವು ಪ್ರತಿಯೊಬ್ಬರನ್ನು OTP ಕೇಳಿದ್ರೆ ಇನ್ನೋಸೆಂಟ್ಸ್. ಏನು ಯಾರು AC ಯಾರನ್ನ ಒಬ್ರು ಹೇಳ್ರಿ, ಅಸಿಸ್ಟೆಂಟ್ ಕಮಿಷನರ್ ಯಾರನ್ನ ಪ್ರೊಸೀಜರ್ ಹೇಳಿ ಏನು ಅಂತ. ಎಲೆಕ್ಟ್ರಾನಿಕ್ ಮಾಡಿದ್ವಿ ಸರ್, ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ. ಇದರಲ್ಲಿ ಡೀಟೇಲ್ಸ್ ಆಫ್ ದಿ ಡಿಸೀಸ್ಡ್ ಪರ್ಸನ್ಸ್ ಮತ್ತೆ ಅವರ ಲೀಗಲ್ ಏಡ್ಸ್ ಯಾರಿದ್ದಾರೆ ಅವ್ರೆಲ್ಲ ಡೀಟೇಲ್ಸ್ ತಗೊಂತೀವಿ ಸರ್. ಅದನ್ನ ಅವಾಗ ಕಂಪಲ್ಸರಿ ಅವರು ವೆದರ್ ದೇ ಆರ್ ದಿ ರಿಯಲ್ ಪರ್ಸನ್ಸ್ ಆರ್ ನಾಟ್ ಅಂತ ಹೇಳಿ ನಾವು ಚೆಕ್ ಮಾಡ್ಲಿಕ್ಕೆ ವಿ ಕಲೆಕ್ಟ್ ದೇರ್ ರಿಯಲ್ ಟೈಮ್ ಡಾಟಾ ಸರ್. ಇಲ್ಲಪ್ಪ OTP 10 ಸಾರಿ ಕೇಳ್ತೀರಾ ಅಂದ್ರೆ ಯಾರು ಕೊಡ್ತಾರೆ ನಿಮ್ಗೆ OTP? ತಹಶೀಲ್ದಾರ್ಸ್ ಹೇಳಿ. ಯಾರು ಇದನ್ನ ಪ್ರಾಕ್ಟಿಕಲ್ ಆಗಿ ಮಾಡೋರು ಯಾರು ಹೇಳಿಯಪ್ಪ ಯಾರನ್ನ? ಕನ್ಸೆಂಟ್ ಗೆ ಅದೊಂದೇ ರೂಲ್ ಸರ್. ಅಂದ್ರೆ ಆಲ್ ದ ಮೆಂಬರ್ಸ್ ಆಫ್ ದ ಈಗ ವಂಶವೃಕ್ಷದಲ್ಲಿ ಏನು ನಲ್ಲಿ ಇರ್ತಾರಲ್ಲ ಸರ್, ಎಲ್ಲ ಮೆಂಬರ್ಸ್ ಕನ್ಸೆಂಟ್ ಕೊಡ್ಬೇಕಲ್ಲ ಸರ್. ಸಿನ್ಸ್ ಇಟ್ ಇಸ್ ಎನ್ ಎಲೆಕ್ಟ್ರಾನಿಕ್ ಇದು ಎಲೆಕ್ಟ್ರಾನಿಕ್ ಆಪ್ ಅಲ್ಲಿ ಮಾಡೋದ್ರಿಂದ ನಾವು ಕನ್ಸೆಂಟ್ ತಗೊಳ್ಳೋದಕ್ಕೆ OTP ತಗೊಳ್ತಾರೆ ಅಲ್ಲ ನೋಡಿ. ಇಲ್ಲ ನೀವು ಆಯ್ತಪ್ಪ, ಎಕ್ಸಾಂಪಲ್ ತಗೊಳ್ತೀನಿ ನಾನು. ಎಕ್ಸಾಂಪಲ್ಗೆ ಒಬ್ಬರನ್ನ ನೀವು ಮನೆಯಲ್ಲಿ ಯಜಮಾನ ಅಪ್ಡೇಟ್ ಮಾಡ್ತಾರೆ. ಅದ್ರ ವಾಟ್ ಎವರ್ ಆಧಾರ್ ಕಾರ್ಡ್ ಅಥೆಂಟಿಕೇಟ್ ಅಲ್ವಾ? ಆಧಾರ್ ಕಾರ್ಡ್ ಅಥೆಂಟಿಕೇಟ್ ಹೌದಾ ಅಲ್ವಾ? ನೀವು ಆಧಾರ್ ಕಾರ್ಡ್ ತಗೊಂಡು ಮನೆ ಓನರು ಅವನು ಅಫಿಡವಿಟ್ ಕೊಟ್ಟ ಮೇಲೆ ಕೂಡ ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬ ಮೆಂಬರ್ OTP ಕೇಳಿದ್ರೆ ಇನ್ನೋಸೆಂಟ್ಸು, ವಯಸ್ಸಾದವರು, ಅವಿದ್ಯಾವಂತರು ಹೇಗೆ OTP ಹೇಳಲಿಕ್ಕೆ ಸಾಧ್ಯ? ಇದು ಆಲ್ಟರ್ನೇಟಿವ್ಸ್ ಏನ್ರಿ? ಆಲ್ಟರ್ನೇಟಿವ್ಸ್ ಏನು? ಆಪಲ್ ಆಕ್ಷನ್ ಇಲ್ಲಣ್ಣ ಸರ್. ಒಬ್ರು OTP ಕೊಟ್ರೆ ಸಾಕು ಸರ್, ರೈಸ್ ಆಗುತ್ತೆ. ಆಮೇಲೆ ಕನ್ಸೆಂಟ್ ಲೆಟರ್ ತಗೊಂಡು ಮಾಡ್ತಾ ಇದೆ ಸರ್. ಇಲ್ಲ, ಮಾಡ್ತಾ ಇಲ್ಲ. ನಾನು ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ನೋಡಿ. ನನಗೆ ನಿಮ್ಮ ಮೇಲೆ ರೈಸ್ ಮಾಡ್ಬೇಕು ಅಂತಲ್ಲ. ಈಗ ಯಾಕೆ ಈ ಪೋತಿಸ್ ಪೆಂಡಿಂಗ್ ಇದೆ ಅಂದ್ರೆ ಈಸ್ ಒನ್ ಆಫ್ ದ ರೀಸನ್. ಸೆಕೆಂಡ್ ರೀಸನ್ ಏನ್ ಮಾಡ್ತೀರಾ ನೀವು, ಕೆಲವರು ಡೆತ್ ಸರ್ಟಿಫಿಕೇಟ್ ಬೇಕೇ ಬೇಕು ಅಂತೀರಾ. ಅವರು 23 ವರ್ಷದಿಂದ ಇರ್ತಾರೆ, ಡೆತ್ ಸರ್ಟಿಫಿಕೇಟ್ ಕೊಡೋದಿಲ್ಲ. ಅದಕ್ಕೆ ಕೆಲವರು ಅಫಿಡವಿಟ್ ಹೋಗ್ತಾ ಇಲ್ಲ, ಅಫಿಡವಿಟ್ ಕೋರ್ಟಲ್ಲಿ ಮಾಡ್ಕೊಂಡ್ ಬನ್ನಿ ಅಂತ ಹೇಳ್ತೀರಾ. ಅಲ್ಲ ಕೆಲವು ಕಡೆ ಆಪ್ಷನ್ ಇದೆ, ಮಹಾಜರ್ ಮಾಡ್ತಾ ಇದೆ ಸರ್. ಆಮೇಲೆ ನೆಕ್ಸ್ಟ್ ಒಂದು, ಈಗ 3 ಜನರೇಷನ್ ಆಗಿದೆ ಎಕ್ಸಾಂಪಲ್ಗೆ. ಈಗ ನಮ್ಮ ಮುತ್ತಾದ ಪ್ರಾಪರ್ಟಿ ಇದೆ, ನಮ್ಮ ಹೆಸರು ಮಾಡ್ಕೋಬೇಕು. ನಿಮ್ಮಲ್ಲಿ ಆಪ್ಷನ್ ಏನು ಹೇಳಿ? ಏನು ಆಪ್ಷನ್ ಇದೆ? ಈಗ ಫಸ್ಟ್ ಜನರೇಷನ್ ಇಂದ ಈಗ ಸೆಕೆಂಡ್ ಜನರೇಷನ್ ಅರ್ಜೆಂಟ್ ಮಾಡ್ಬೇಕು ಸರ್. ಆಯ್ತು ಸರ್, ನೀವು ಸ್ಕೀಮ್ ಮಾಡುವಾಗ ಮಾಡ್ತೀರಾ ಸರ್. ನನಗೆ ಈಗ ಅರ್ಜೆಂಟ್ ಆಗಿ ಮೊಮ್ಮಕ್ಕಳು ಭಾಗ ಮಾಡ್ಕೋಬೇಕು ಸರ್. ಖಾತೆ ಇವತ್ತು ಮಾಡ್ಕೋಬೇಕು ನಾನು. ವಾಟ್ ಇಸ್ ದ ಪ್ರೊಸೀಜರ್? ಸರ್ ಅವರಿಂದ ಒಪ್ಪಿಗೆ ಸಿಕ್ಕಿದ್ರೆ ಮಾಡ್ತೀವಿ. ಇಲ್ಲ, ನಮ್ದು ಯಾವ ತಾಲೂಕು ತಾಯಿ? ಮಾಲೂರು ತಾಲೂಕು. ನಿಮ್ಮ ಡೆಪ್ಯೂಟಿ ತಹಸೀಲ್ದಾರ್ಸ್ ಎಷ್ಟು ಜನ ಹೋಗಿ ಮಾಜರ್ ಮಾಡಿದಾರಮ್ಮ?
ಸರ್ ನಮ್ಮಲ್ಲಿ ಕಸ್ಬಾದಲ್ಲಿ ಮಾಡಿದ್ದಾರೆ ಸರ್ ಮಾಡಿದಾರೆ ಬೇಡ ಕಳ್ಸಿ ಇಲ್ಲ. ಸರ್, ನಾನೇ ಯಾವ ಕಳ್ಸಿ. ಯಾವ ಸಿರಿಸ್ದಾರರಿಗೂ ಕೂಡ ಸರ್, ಇಲ್ಲ ನನಗೆ ಸರ್. ಗೊತ್ತಿರೋ ಹಾಗೆ ಯಾವ ಸಿರಿಸ್ದಾರರಿಗೂ ಕೂಡ ಭೌತಿಕವಾಗಿ ಗ್ರಾಮದಲ್ಲಿ ಮಾದರ್ ಮಾಡ್ತಕ್ಕಂಥದ್ದನ್ನ ನಾನು ಕಂಡೇ ಇಲ್ಲ. ಮಾಡಿದ್ದೀನಿ ಸರ್. ಇಲ್ಲ ಬಹಳ ಸರ್, ಜನ ಮಾಡಿದ್ದೀನಿ ಸರ್. ಚಿತ್ರದುರ್ಗದಲ್ಲಿ ಅಲ್ಲಿ ಮಾಡಿರ್ಬೋದು. ನಾನೇ ನೋಡಿ ಎಲ್ಲರೂ ಮ್ಯಾಂಡೇಟರಿ ಈಕ್ವಾಲಿಟಿ ಮಾಡಬೇಕು ಸರ್. ಈಗ ನಮ್ಮಲ್ಲಿ ಫ್ಯಾಮಿಲಿಯಲ್ಲಿ ಒಂದು 5 ಜನ ಇದ್ದಾರೆ ಸರ್. ಸೊ ಒಬ್ರು ಗಂಡು ಮಕ್ಕಳು 3 ಜನ ಹೆಣ್ಮಕ್ಳು ಇರ್ತಾರೆ. ಸೊ ಹೆಣ್ಮಕ್ಳು ಮ್ಯಾಕ್ಸಿಮಮ್ ನಮ್ಮಲ್ಲಿ 7 ಜನ ಒಪ್ಕೊಂತಾರೆ. ಆ ತರ ಕೇಸಲ್ಲಿ ಅಪ್ಲಿಕೇಶನ್ ಡಿಸ್ಪ್ಲೇ ಮಾಡಿರ್ತಾರೆ. ಒಬ್ರು ನಮ್ಗೆ ಆಧಾರ್ ಈಕ್ವಾಲಿಟಿ OTP ಕೊಟ್ಟರೆ ಸಾಕು, ಅದು ಈಕ್ವಾಲಿಟಿ ಆಪ್ ಅಲ್ಲಿ ಪ್ರೋಸೆಸ್ ಆಗುತ್ತೆ ಸರ್. ನೆಕ್ಸ್ಟ್ ಅದು ಇಮಿಡಿಯೇಟ್ಲಿ ಆಫೀಸ್ ಟ್ರಿಗರ್ ಆಗಿ ಡಿಸ್ಪ್ಯೂಟ್ ಕೇಸ್ ಅಂತ ತಹಸೀಲ್ದಾರ್ ಹೋಗುತ್ತೆ ಸರ್. ಅವರು ಮತ್ತೆ ಎಲ್ಲರನ್ನೂ ಕರೆಸ್ಬಿಟ್ಟು ಹಿಯರಿಂಗ್ ಮಾಡಿ ಅವ್ರು ಒಪ್ಕೊಂಡ್ರೆ ಜಂಟಿ ಅಂತ ಮಾಡ್ತಾರೆ, ಇಲ್ಲ ಆಫ್ಟರ್ ಅವರು ಏನಿದೆ ಆ ತರ ಈ ಪ್ರೋಸೆಸ್ ತುಂಬಾ ಲೇಟ್ ಆಗ್ತಾ ಇದೆ. ಅದರ ಆಪ್ಷನ್ ಹೇಳಿ ಅಂತ ನೋಡಿ. ನೀವು ಒಂದ್ಸರಿ ಕೇಸ್ ತಗೊಂಡ್ರೆ ತಹಸೀಲ್ದಾರು 1 ಡೇ ಕ್ಲೋಸ್ ಬರೋದಿಲ್ಲ. ಮಿನಿಮಮ್ 3 ಹೀರಿಂಗ್ ಕೊಡ್ಬೇಕು ಅವರು. ನಾವು ರೇಟ್ 2 ತಹಸೀಲ್ದಾರ್ಗೂ ಈ ಪೋಸ್ಟ್ ಲಾಗಿನ್ ಕೊಡ್ತೀವಿ ಸರ್. ಆಕ್ಚುಲಿ ರೇಟ್ 1 ನೌಕರಿ ರೇಟ್ 2 ತಹಸೀಲ್ದಾರ್ ಲಾಗಿನ್ ಕೊಡ್ತೀವಿ ಸರ್. ಈಗ ಸೊ ಅವರು ಕೇಸಸ್ ಏನು ಬೇಗ ಇಚ್ಛೆ ತಗೊಂಡು ಸಿಕ್ಕೋರ್ ಮಾಡಕ್ಕೆ ಬಹಳ ಕಷ್ಟ ಆಗೋದು. ಮಾಜರ್ ಮಾಡಿ ಇಲ್ಲ ನೀವು ನೋಡ್ರಿ, ಈಗ ಇಂಥದ್ದು ಎಷ್ಟು ಸಿಚುವೇಶನ್ಸ್ ಬರ್ತವೆ, ಎಲ್ಲೆಲ್ಲಿ ಇಂಥ ಸಿಚುವೇಶನ್ ಬರುತ್ತೆ ಅದನ್ನ ಮಾಜರ್ ಮಾಡಿ ಎಲ್ಲಾನು ಬರೋದಿಲ್ಲ. OTP ಕೊಡೋರು ಕೊಡ್ತಾರೆ, ಒಂದ್ ಕಡೆ ಯಾವ್ದೋ ಬರ್ಲಿಲ್ಲಪ್ಪ OTP ಬರ್ಲಿಲ್ಲ, ಅದು ಇದು ಡಿಸ್ಪ್ಯೂಟ್ ಇದೆ ಅಥವಾ ಮತ್ತೊಂದಿದೆ ಅಂದ್ರೆ ನೀವು ಮಾಜರ್ ಮಾಡಿ ಅದ್ ಮಾಡಕ್ಕೆ ತೊಂದ್ರೆ ಇಲ್ಲಲ್ಲ. ಮಾಡ್ತಾರೆ ಇದರಲ್ಲಿ ಅಲ್ಲ ಬಂಗಾರಪೇಟೆ ಶಾಸಕರು ಪ್ರಶ್ನೆ ಎತ್ತಿದ್ದಾರೆ. ಎಲ್ಲಿ ತಹಸೀಲ್ದಾರಲ್ಲಿ ಬಂಗಾರಪೇಟೆ ಶಾಸಕರು ಆ ತಾಲೂಕಿನಲ್ಲಿ ಏನ್ ನಡೀತಿದೆ ಅದರ ಆಧಾರದ ಮೇಲೆ ಅವ್ರು ಪ್ರಶ್ನೆ ಎತ್ತಿದ್ದಾರೆ. ಉತ್ತರ ಪಾಪ ಶ್ರೀನಿವಾಸಪುರದವರು ಎಲ್ಲಾ ಕಡೆ ಪ್ರಾಬ್ಲಮ್ಸ್ ಅಲ್ಲ, ಒಂದ್ ನಿಮಿಷ ಎಲ್ಲಾ ಕಡೆ ಇದೆ. ಅವ್ರೇನೋ ಉತ್ತರ ಕೊಡ್ತಿದ್ದಾರೆ. ಶ್ರೀನಿವಾಸಪುರದವರು ಬಾಲೂರು ನೀವ್ ಹೇಳಪ್ಪ. ಸರ್, ನಮಸ್ತೆ ಸರ್. ಸರ್ ಈಗ ಪ್ರಾಬ್ಲಮ್ ಆಗ್ತಾ ಇರೋದು ಅದೇ ತರ ಆಗ್ತಿದೆ ಸರ್. ಏನು ಅಂತಂದ್ರೆ ಎಕ್ಸಾಂಪಲ್ ಗೆ ಒಬ್ಬ ತಾತ ಸತ್ತೋಗಿರ್ತಾರೆ ಸರ್. ಅವ್ರ ತಾತ ಸತ್ತೋಗಿದ್ರೆ ಮಗ ಮತ್ತೆ ಅವ್ರಿಗೆ ಫ್ಯಾಮಿಲಿ ಈಗ ಒಂದು ಮನೆಯಲ್ಲಿ ಒಂದ್ 5 ಜನ ಇರ್ತಾರೆ ಸರ್. ಆ ದೊಡ್ಡ ಮಗನ್ ಮಾತ್ರ OTP ಕೇಳ್ತಾರೆ ಸರ್. OTP ಕೇಳಿದ್ರು ಅಂತ ಉಳಿದಿರೋಂತ 4 ಜನ ಮಕ್ಕಳು ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬರೋದಿಲ್ಲ ಸರ್, ಜೊತೆಗೆ OTP ಕೊಡಕ್ ಬರಲ್ಲ ಸರ್. ಆ ತರ ಟೈಮಲ್ಲಿ ಈಗ ಅವ್ರ ದೊಡ್ಡ ಮಗನ ಹೆಸರಿಗೆ ನಾವು ಖಾತೆ ಮಾಡೋದಕ್ಕೆ ಬರೋದಿಲ್ವಲ್ಲ ಸರ್. ಆದ್ರಿಂದ ಆ ತರದ್ದು ತುಂಬಾ ಸಮಸ್ಯೆ ಆಗ್ತಾ ಇದೆ ಸರ್. ನೋಟಿಸು ಕೊಟ್ಟಿದ್ದೀವಿ ಸರ್ ನಾನು. ಈಗ ನಾವು ಇದು ಡೀಪ್ಲಿ ಸ್ಟಡಿ ಮಾಡಿದೀವಿ ಬಳ್ಳಾರಿ ಮತ್ತು ಚಿತ್ರದುರ್ಗ ಸರ್. ಅಲ್ಲಿ ಏನ್ ಸಮಸ್ಯೆ ಇದೆ ಸರ್, ಮೇನ್ಲಿ ಜನ ಯಾಕೆ ರಿಪೋರ್ಟ್ ಮಾಡಲ್ಲ, ಯಾಕಂದ್ರೆ ನಮ್ಮಲ್ಲಿ ಕಾನೂನೇ ಇದೆ ರಿಪೋರ್ಟ್ ಮಾಡೋದು 120 129 ಸರ್. ನೀವು ರಿಪೋರ್ಟ್ ಮಾಡಿ ನಿಮ್ ಹಕ್ಕನ್ನ ಅದರಲ್ಲಿ ಕಾಗದಿಯಲ್ಲಿ ಕನ್ವರ್ಟ್ ಮಾಡಿ. ಅದು ಜನ ಯಾಕೆ ಮಾಡ್ತಾ ಇಲ್ಲ, ಇದು ಬಿಕ್ಕಟ್ಟು ಸೃಷ್ಟಿ ಆಗುತ್ತೆ ಫ್ಯಾಮಿಲಿ. ಆ ಕಾರಣದಿಂದಾನೇ ಈ ಜಾಯಿಂಟ್ ಫ್ಯಾಮಿಲಿ 3-4 ಜನ ಹುಡುಗರು ಇದ್ದಾರೆ. ಒಬ್ಬ ಲೇಡಿ ಮ್ಯಾರೇಜ್ ಆಗಿ ತಂಗಿ ಹೋಗಿದ್ದಾರೆ, ಅವ್ರ ಗಂಡ ಕ್ಲೇಮ್ ಮಾಡ್ತಾರೆ. ಇವೆಲ್ಲ ಕಾರಣಗಳಿಂದ ಸರ್ ಪೂರರ್ ಫ್ಯಾಮಿಲಿ ಓನ್ಲಿ ದೇ ಡೋಂಟ್ ಗೋ ಇನ್ ಟು ಆಲ್ ದಿಸ್. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಯಾಕಂದ್ರೆ ಅವರು ಬೇರೆ ಬೇರೆ ಕಡೆ ಇರ್ತಾರೆ ಸರ್. ಸಮರ್ ಇನ್ ಸರ್ವಿಸ್, ಸಮರ್ ಎಲ್ಸ್ವೇರ್. ಈಗ ಪ್ರಾಕ್ಟಿಕಲ್ ಕಾರಣಗಳು ಸರ್. ಅದು ಬಿಟ್ಟರೆ sir, it is a voluntary thing, sir. No. I mean, we should not force on it. Problems are there. ಅವ್ರು ಹೇಳಿದಂಗೆ ಪ್ರಾಬ್ಲಮ್ಸ್ ಇದೆ. How do we resolve it? ಅದೇ ಅದನ್ನ ಎಲ್ಲಿ ಯಾರು ಮುಂದೆ ಬರ್ತಾರೆ ವಾಲಂಟರಿ ಬರಲ್ಲ ಸರ್. ನಾವು ನೋಡ್ತಾ ಇದ್ದೀವಿ ಸರ್ ಆ ಮನೆಯಲ್ಲಿ ಸುಮಾರು ಒಂದು 50 ಜನ ಇದ್ದಾರೆ ಸರ್, ಫ್ಯಾಮಿಲಿ ಮೆಂಬರ್ಸ್. ಅವ್ರನ್ನ ಹೋಗಿ ಒಬ್ಬರಿಗೆ ಈ ತರ ಅವ್ರ ತಾತ ಮುತ್ತಾತ ಯಾರೋ ತೀರ್ಕೊಂಡಿದ್ದಾರೆ ಸರ್, ನಾವ್ ಈ ತರ ಮಾಡ್ತೀವಿ ಅಂತ ನಾನೇ ಪ್ರಾಕ್ಟಿಕಲ್ ಆಗಿ ಹೋಗಿ ನೋಡ್ಬೋದು ಸರ್. ಅವ್ರು ಹೇಳ್ತಾರೆ ಈಗ ನೀವ್ ಯಾರ ಹೆಸರು ಮಾಡ್ಬೇಡಿ, ನಮ್ ತಾತ ಅವ್ರ ಯಾರ ಹೆಸರಿದೆ ಅದ್ರ ಅವ್ರ ಹೆಸರಲ್ಲಿ ಈಗ ಅಂತ ಹೇಳ್ಬಿಟ್ಟು ಅಂತಾನು ಹೇಳ್ತಾರೆ. ಆಮೇಲೆ ವಿಲ್ ಆಗಿ ಒಂದು ಬೇರೆ ಇರ್ತದೆ, ಕೆಲವು ಒಂದು ಓರಲ್ ವಿಲ್ ಇರ್ತದೆ. ಏನಮ್ಮ ಅದು ರೇರ್ ಆತರ ಕೇಸಸ್ ಇದೆ, ಒಪ್ಕೊಂತೀವಿ. ಎಲ್ಲ ಅದೇ ತರ ಇರಲ್ಲ. ಆ ತರ ಡಿಸ್ಪ್ಯೂಟ್ ಹೋಗ್ತದೆ, ಒಪ್ಕೊಳ್ಳಿ ಕೋರ್ಟ್ ಕಚೇರಿ. ಇನ್ನ ಇರೋ ಏನಿದೆ ಅದು ಕ್ಲಿಯರ್ ಮಾಡ್ಬೋದು, ಅಥವಾ ಎಲ್ಲ ಅದೇ ತರ ಇರೋದಿಲ್ಲ. ಅದು ಕ್ಲಿಯರ್ ಆಗಿರೋದು OTP ಕೊಡೋದು ಮಾಡ್ತಾರೆ. ಆಮೇಲೆ ಸಾಹೇಬ್ರ ಇನ್ನೊಂದ್ ಏನಾಗ್ತಾ ಇದೆ, ಒಂದ್ ನಿಮಿಷ ಕೂತ್ಕೊ. ಆಮೇಲೆ ಇನ್ನೊಂದ್ ಏನಾಗ್ತಾ ಇದೆ ಸರ್, ಉದಾಹರಣೆಗೆ ಈಗ ದರ್ಖಾಸ್ತ ಲ್ಯಾಂಡ್ ಮಂಜೂರಾಗಿರುತ್ತೆ. ಮಂಜೂರಾದ್ಮೇಲೆ ಅವ್ರು 20-30 ವರ್ಷ ಖಾತೆ ಮಾಡ್ಕೊಂಡಿರೋದಿಲ್ಲ. ಇವತ್ತು ಖಾತೆ ಮಾಡೋ ನಿಮಗೆ ಪ್ರಾವಿಷನ್ನೇ ಇಲ್ಲ. ದರ್ಖಾಸ್ತಲ್ಲಿ ಹೊಸದಾಗಿ ಪಾಣಿ ಮಾಡ್ಬೇಕು ಅಂದ್ರೆ ಆ 20 ಪ್ರಾವಿಷನ್ ನಿಮಗೆ ಕೊಟ್ಟಿಲ್ಲ. ನೀವು ಅವನೇನಾಗ್ಬೇಕು?
ಮಕ್ಕಳು ಸರ್ ಹೇಳಿ ಅದು 1 to 5 ದರ್ಖಾಸ್ತಲ್ಲಿ ಹ್ಮ್. ಈಗ ಸಾಗುವಳಿ ಚೀಟಿ ಹಿಂದೆ ಮಂಜೂರು ಮಾಡಿದ್ದಾರೆ ಸರ್, ಸಾಗುವಳಿ ಚೀಟಿ ಕೊಟ್ಟಿಲ್ಲ, ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ ಖಾತೆ ಮಾಡಿಲ್ಲ ಅಂತ ಕೇಸ್ಗಳಿಗೆ ನನ್ನ ಪಾಯಿಂಟ್ ನಿಮ್ಗೆ ಅರ್ಥ ಆಗಿಲ್ಲ. ಎಸ್ ಸರ್, ನನ್ನ ಪಾಯಿಂಟ್ ನಿಮ್ಗೆ ಅರ್ಥ ಆಗಿಲ್ಲ. ಸಾಗುವಳಿ ಚೀಟಿ ಕೊಟ್ಟಿದ್ದಾರೆ, ಎಸ್ ಸರ್, ಸಾಗುವಳಿ ಚೀಟಿನೂ ಇದೆ, ಫೈಲು ಇದೆ, ದರ್ಖಾಸ್ತು 8 ಇದೆ. ಆದ್ರೆ ಇವತ್ತು ಅದನ್ನ ನೀವು ಖಾತೆ ಮಾಡ್ತಾ ಇಲ್ಲ ಸರ್. ಅದನ್ನ ಮಾಡಕ್ಕೆ ಬಗರೂಕು ಮ್ಯಾಪ್ಗೆ ಇಂಟರ್ ಕನೆಕ್ಟ್ ಮಾಡಿದ್ದಾರೆ. ಯಾವತ್ತಿಂದ ಮಾಡಿದ್ದಾರೆ? ಮಾಡಿದ್ದಾರೆ ಸರ್, ಆಗ್ಲೇ. ಯಾವತ್ತಿಂದ ಮಾಡಿದ್ದಾರೆ? ಸುಮ್ನೆ ಏನೋ ಅಂತ ಹೇಳ್ಬೇಡ್ರಪ್ಪ. ಮಾಡಬೇಡಿ. ನೀವೇನೋ ಅಂತ ಹೇಳ್ಬೇಡ. ಸರ್ ಏನ್ ಹೇಳ್ತಾ ಇದ್ದಾರೆ ಅದು ಕಾನೂನು ಪ್ರಕಾರ ಸರಿ ಅಲ್ಲ. ದರ್ಖಾಸ್ತುಗಳಲ್ಲಿ ಸರ್ ಗವರ್ಮೆಂಟ್ ಜಮೀನ್ ಮೇಲೆ ಕ್ಲೇಮ್ ಹ್ಯಾಸ್ ಟು ಬಿ ಪ್ರೂವನ್ ಇನ್ ಅ ಕೋರ್ಟ್ ಆಫ್ ಲಾ ಬಿಯಾಂಡ್ ಲಿಮಿಟೇಷನ್. ಅದು ದರ್ಖಾಸ್ತಲ್ಲಿ ಸಾಗುವಳಿ ಚೀಟಿಯಲ್ಲೇ ಕಂಡೀಷನ್ ಇರುತ್ತೆ, ಇಷ್ಟು ದಿನದ ಒಳಗೆ ನೀವು ಇದರಲ್ಲಿ ನಿಮ್ದು ದಾಖಲೆ ಮಾಡ್ಸಿಲ್ಲ ಅಂದ್ರೆ, ನೀವು ಫೈನಲ್ ಮಾಡ್ಸಿಲ್ಲ ಅಂದ್ರೆ ದೆನ್ ಇಟ್ ವಿಲ್ ನಾಟ್ ಎಕ್ಸಿಸ್ಟ್ ಎನಿಮೋರ್. ಅದು ಒಂದು. ಎರಡನೇ, ಬಹಳಷ್ಟು ದರ್ಖಾಸ್ತ್ ಕೇಸಸ್ ಏನ್ ಬರ್ತದೆ AC ತಹಸೀಲ್ದಾರ್ಗಳಿಗೆ, ಅವೆಲ್ಲ ಆಕ್ಚುಲಿ ಆಮೇಲೆ ಕ್ಯಾನ್ಸಲ್ ಆಗಿರ್ತದೆ ಬೈ ಅನ್ ಆರ್ಡರ್ ಆಫ್ DC. ಯಾಕಂದ್ರೆ ಏನು ಇಲ್ಲಿಗ್ಯಾಲಿಟಿ ಇದೆ, ಎಕ್ಸೆಸ್ ಇದೆ, ಪೇಮೆಂಟ್ ಮಾಡಿಲ್ಲ, ಇಂಥದ್ದು ಇದೆ, ಕ್ಯಾನ್ಸಲ್ ಆಗಿರ್ತದೆ. ಆರ್ವಿ ಸಾಹೇಬ್ರೆ ಒಂದು ಸಬ್ಮಿಷನ್, ಒಂದೇ ಸಬ್ಮಿಷನ್. ಆರ್ ಸಾಹೇಬ್ರೆ ನೋಡಿ, ಒಂದ್ಸರಿ ಸಾಗುವಳಿ ಚೀಟಿ ಇಶ್ಯೂ ಮಾಡಿದ್ಮೇಲೆ ಆ ಸಾಗುವಳಿ ಚೀಟಿಯಲ್ಲಿ ನೀವು ಯಾವುದೇ ಕಾರಣಕ್ಕೆ ಒಂದು ಟರ್ಮ್ ಅನ್ನ ಮೆನ್ಷನ್ ಮಾಡಿಲ್ಲ. ನಂಬರ್ 1 ಇನ್ನೋಸೆಂಟ್ಸ್. ಯಾರು ಸಾಗುವಳಿ ತಗೊಳ್ತಾರೆ? SC ST ಇನ್ನೋಸೆಂಟ್ ಪೀಪಲ್ಸ್ ಸಾಗುವಳಿ ಕೊಟ್ಟಿರ್ತೀರಿ, ಅವ್ರಿಗೆ ಆಯ್ತು 20 ವರ್ಷ ಖಾತೆ ಮಾಡ್ಕೊಳ್ಳಿಲ್ಲ ಅಂದ್ಕೊಡಿ. ಇವತ್ತು ಖಾತೆ ಮಾಡ್ಕೋಬೇಕು, ಜೆನ್ಯೂನ್ ಆಗಿ ಡಾಕ್ಯುಮೆಂಟೇಶನ್ ಇದೆ. ವಾಟ್ ಇಸ್ ದ ಪ್ರಾವಿಷನ್ ಫಾರ್ ದಟ್? ಹೇಳಿ. ಎಲ್ಲಿ ಡಾಕ್ಯುಮೆಂಟ್ಸ್ ನಮ್ಗೆ ಇಲ್ಲ, 3 ಮ್ಯಾಂಡೇಟರಿ ಡಾಕ್ಯುಮೆಂಟ್ಸ್ ಎಲ್ಲಿಲ್ಲ, ಅದೆಲ್ಲ ಮಿಸ್ಸಿಂಗ್ ಕಮಿಟಿಗೆ ಹೋಗುತ್ತೆ ಸರ್. DC ಅವರಿಗೆ 26,000 ಹೋಗುತ್ತೆ. ಅದು DC ಅವರಲ್ಲಿ ಮತ್ತೆ ಅದನ್ನ ಕಮಿಟಿಯಲ್ಲಿ ಅದನ್ನ ಡಿಸಿಷನ್ ಆಡಿಸ್ತೀವಿ. ಒಂದು ಕ್ಯಾಟಗರಿ ತಾವಳಿ ಇಲ್ಲ, ಒಂದೊಂದು ಪಾಯಿಂಟ್ ಬರ್ತೀನಿ, ನೀವು ಒಂದೊಂದು ಬರ್ತೀನಿ. ಈಗ ರೈಟ್ ಬಂದೆ, ಇನ್ನೂ ಬರ್ತಿಲ್ಲ. 1 to 5ಗೆ ಬರ್ತೀನಿ. 1 to 5 ಮಾಡ್ಬೇಕಾದಾಗ ನೀವು ಡಾಕ್ಯುಮೆಂಟ್ ಸಿಗದೆ ರಿಕಾರ್ಡ್ ರೂಮ್ ಅಲ್ಲ, ಫೈಲ್ ಸಿಗದೆ ಇದ್ರೆ ಇಟ್ ಗೋಸ್ ಟು 6 to 10. ಎಲ್ಲಿ ಎಸ್ ಸರ್ ಹೇಳಿ ಒಂದು ನಿಮಿಷ. ಅದೇನಾಗುತ್ತೆ ಹೇಳಿ ಸರ್, ಹೇಳಿ ಪ್ಲೀಸ್ ಹೇಳಿ. 6 to 10 ಯಾವಾಗ ಹೋಗುತ್ತೆ ಅಂದ್ರೆ, ಗ್ರಾಂಟ್ ಮಾಡಿದ್ದು ಎಕ್ಸ್ಟೆಂಟ್ ಈಸ್ ಹೈಯರ್ ದನ್ ದಿ RTC ಅಂಡ್ ಅಕಾರ್ಬನ್. ಸರ್ ಒಂದ್ ನಿಮಿಷ ನೋಡಿ, ಸ್ಲಿಪ್ ಆಗಿ ನೀವು ಒಂದ್ಸರಿ ನೀವು ಫೀಡ್ ಮಾಡಿದ್ಮೇಲೆ ಅದು ಬೈ ಮಿಸ್ಟೇಕ್ ಫೀಡ್ ಮಾಡಿದ್ರು ಕೂಡ 1 to 5 ಇಂದ 6 10 ಹೊರಟೋಗಿದೆ. ಎಲ್ಲಾ ತರಹದ ಬಗ್ಗೆ ಕೇಳ್ಕೊಳ್ಳಿ ನೀವು. ಸಬ್ಮಿಷನ್ ಸರ್, ನೀಟಾಗಿ ಸಾಫ್ಟ್ವೇರ್ ಅಲ್ಲಿ ನಾವು ಪ್ರಾಪರ್ ಕ್ರಾಸ್ ಚೆಕ್ ಮಾಡಿ ಸರ್. ಸ್ವಾಮಿ ಏನು ನೋಡಿ, ನೀವು ಡಾಕ್ಯುಮೆಂಟ್ಸ್ ಕೇಳಿ. ಯಾವುದು RTC ಎಕ್ಸ್ಟೆಂಟ್ ಗ್ರೇಟರ್ ದನ್ RTC ಎಕ್ಸ್ಟೆಂಟ್ ಇಲ್ಲಿ ನಮಗೆ ಗ್ರೇಟರ್ ದನ್ ಆ ಕೇಸ್ 6 to 10 ಹೋಗುತ್ತೆ. ಈಗ ನೋಡಿ, ದಯವಿಟ್ಟು ಕೇಳಿ. ನಾವು ಬಂದಿರೋದು ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ನಿಮ್ಗೆ ಕಾನೂನು ಬೇಡ. ಗೌರವಾನ್ವಿತ ಕಂದಾಯ ಮಂತ್ರಿಗಳು ಅನುಭವಸ್ಥರು, ಅವ್ರ ಮುಂದೆ ಸಮಸ್ಯೆ ಸಮಸ್ಯೆ ಸಾಲ್ವ್ ಆಗ್ಲಿ. ಈಗ ಅವ್ರು ಬಂದಿರ್ತಕ್ಕಂಥ ಪುಣ್ಯ. ಆದ್ರೆ ಅವ್ರ ಮುಂದೆ ನೀವು ಟೆಕ್ನಿಕಲ್ ಆಗಿ ದಯಮಾಡಿ ಪ್ಯಾಚ್ ಅಪ್ ಮಾಡೋದಕ್ಕೆ ಮಿಸ್ಗೈಡ್ ಮಾಡಬೇಡಿ. ಕೇಳಿಸ್ಕೊಳ್ಳಿ ದಯಮಾಡಿ. ತಾಲೂಕು ಆಫೀಸಲ್ಲಿ ಇವತ್ತು ರೈತರು ಏನ್ ಕಷ್ಟ ಪಡೋದು ನಿಮ್ಗೆ ಗೊತ್ತಾ? ನಿಮ್ಗೆ ಯಾರು ಗೊತ್ತಿಲ್ಲ. ಒಂದೊಂದು ಖಾತೆಗೆ ಇವತ್ತು ಅಲಿತಾ ಇದ್ದಾರೆ. ನೀವು ರಿಕಾರ್ಡ್ ರೂಮ್ ಹೋದ್ರೆ 1 to 5 ಆಗಿರೋದಿಲ್ಲ. ಅದನ್ನ ಸರ್ವೆ ಹಾಪ್ಕೊಂಡ್ಬಿಡುತ್ತೆ. 1 to 5 ಏನಾಗಿದೆ, 1 to 5 ಮ್ಯಾಚ್ ಆಗಿರೋ ಇಮಿಡಿಯೇಟ್ ಆಗಿ ನೀವು 10 ಮಾಡಿದ್ರೆ 10 ಕೂಡ ಸರ್ವೇಲ್ ಆಗಿ ಹೋಗ್ಬಿಡುತ್ತೆ. ಹಾಗಾದ್ರೆ ವಿತರಣೆ ಮಾಡ್ಬೇಕು ನೀವು. ಮತ್ತೆ ಇಲ್ಲಿ DC ಆಫೀಸ್ ಕೇಳ್ತೀರಿ, ಅಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕು. ಬೆಂಗಳೂರಲ್ಲಿ ಕ್ಲಿಯರ್ ಮಾಡಿ ತಿಂಗಳ ಕ್ಲಿಯರ್ ಆಗ್ತಾ ಇಲ್ಲ ಇವತ್ತು. ಬೇಕಾದ್ರೆ 1000 ಉದಾಹರಣೆ ಕೊಡ್ತೀನಿ ನಿಮ್ಗೆ. ಈ ಮಹಾನುಭಾವ ಯಾರು ಆಪ್ ಮಾಡಿದ್ದೋ ಗೊತ್ತಿಲ್ಲ, ಪಾದಕ್ಕೆ ನಮಸ್ಕಾರ ಮಾಡ್ಬೇಕು. ಸುಮ್ಮನೆ ಸಾಕು. ಈಗ ಸತ್ಯ ಒಪ್ಕೊಳ್ಳಿ. ನೋಡಿ, ನಾವಿನ್ ದುಶ್ಮನಿಗಳಲ್ಲ. ನಾವು ಪ್ರಾಕ್ಟಿಕಲ್ ಆಗಿ ರೈತರು ಏನ್ ಕಷ್ಟ ಅನುಭವಿಸ್ತಾ ಇದ್ದಾರೆ ಅದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದಕ್ಕೆ ನೋಡಿ, ನಮ್ಮ ಬಿಸ್ವಾಸ್ ಸಾಹೇಬರು ಇಸ್ ಅ ಸೀನಿಯರ್ ಮೋಸ್ಟ್. ಅಣ್ಣ ಮನೋಜ್ ಕುಮಾರ್ ಸಾಹೇಬರು ನಮ್ಮಲ್ಲಿ ಜಿಲ್ಲಾಧಿಕಾರಿ ಆಗಿದ್ದಂಥವ್ರು. 3 ವರ್ಷ ಒಳ್ಳೆ ಕೆಲಸ ಮಾಡಿದ ಜಿಲ್ಲೆಗೆ ಎಲ್ಲ ಎಕ್ಸ್ಪೀರಿಯನ್ಸ್ ಅನಿಸ್ತಾರೆ. ಈಗ ಇವು ಸಜೆಷನ್ ತಗೊಂಡು ನೀವು ಆಪನ್ನ ನೀವು ರೈತರಿಗೆ ತಕ್ಕಂತೆ ಅವ್ರಿಗೆ ಅನುಕೂಲ ಆಗೋ ರೀತಿ, ಕೆಲಸ ಆಗೋ ರೀತಿ ಆಪ್ ಮಾಡ್ಬೇಕು. ಏನ್ ಮಾಡ್ರಿ, ಈ ಲ್ಯಾಪ್ಸಸ್ ಅನ್ನ ಕರೆಕ್ಟ್ ಮಾಡೋದಕ್ಕೆ ನಾವು ಏನ್ ಮಾಡ್ಬೋದು ಅಂತೇಳಿ ಈಗ ಅವ್ರದ್ದು ಎಕ್ಸಾಂಪಲ್ಸ್ಗಳು ಕೊಟ್ರಲ್ಲ, ಅದನ್ನ ತಗೊಳ್ಳಿ. 1 to 5 ಆದ್ಮೇಲೆ ಅನುಬಂಧಕ್ಕೆ ಹೋಗಿ ಅಲ್ಲಿಂದ ತೀರ್ಮಾನ ಮಾಡ್ತಕ್ಕಂಥದ್ದು ಅನ್ನೋದನ್ನ ಈಗ ಅವ್ರು ಸಲಹೆ ಕೊಟ್ಟಿದ್ದಾರೆ. ನೀವು ಅದನ್ನ ತಗೊಂಡು ನೀವು ಸಾಫ್ಟ್ವೇರ್ ಅಲ್ಲಿ ಯಾವ ರೀತಿ ಮಾಡಿಫಿಕೇಶನ್ಸ್ ಮಾಡ್ಬೋದು
ಅದನ್ನ ನೀವು ಚರ್ಚೆ ಮಾಡಿ ಅದನ್ನ ಸಲಹೆ ಕೊಡಿ.